ಜೀವ ಕೊಡುವ ರೊಟ್ಟಿ ನಾನೇ, ನನ್ನ ಬಳಿಗೆ ಬರುವವನಿಗೆ ಎಂದಿಗೂ ಹಸಿವೆಯಾಗುವುದಿಲ್ಲ, ನನ್ನನ್ನು ನಂಬುವವನಿಗೆ ಎಂದಿಗೂ ನೀರಡಿಕೆಯಾಗುವುದಿಲ್ಲ ಎಂದು ಹೇಳಿದ ನಮ್ಮ ರಕ್ಷಕನೂ ಒಡೆಯನೂ ಆದ ಯೇಸು ಕ್ರಿಸ್ತನ ಅತೀ ಪರಿಶುದ್ಧವಾದ ನಾಮದಲ್ಲಿ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ಕಳೆದ ಕಾರ್ಯಕ್ರಮದಲ್ಲಿ ನಾವು ಸತ್ಯವೇದದಲ್ಲಿ 58ನೇ ಪುಸ್ತಕವಾಗಿರುವ ಮತ್ತು ಹೊಸ ಒಡಂಬಡಿಕೆಯಲ್ಲಿ 19ನೇ ಪುಸ್ತಕವಾಗಿರುವ ಇಬ್ರಿಯರಿಗೆ ಬರೆದ ಪತ್ರಿಕೆಯ ಅಧ್ಯಯನವನ್ನು ಆರಂಭಿಸಿ ಅದರ ಪೀಠಿಕೆಯನ್ನು ಸವಿಸ್ತಾರವಾಗಿ ತಿಳಿದುಕೊಂಡಿರುವೆವು. ಬಹುಶಃ ಒಂದು ಸಂಗತಿಯನ್ನು ನೀವು ಗಮನಿಸಿರಬಹುದು. ಅದೇನೆಂದರೆ, ಈ ಪತ್ರಿಕೆಯ ಗ್ರಂಥಕರ್ತನ ಕುರಿತು ಹಲವಾರು ಚರ್ಚಾಸ್ಪದ ವಿಷಯಗಳಿದ್ದರೂ ಈ ಪತ್ರಿಕೆಯು ಬರೆಯಲ್ಪಟ್ಟಿರುವ ಶೈಲಿಯನ್ನು ಗಮನಿಸುವುದಾದರೆ ಇದು ಅಪೊಸ್ತಲನಾದ ಪೌಲನಿಂದಲೇ ಬರೆಯಲ್ಪಟ್ಟಿರಬೇಕು ಎಂಬ ಅಂತಿಮ ತೀರ್ಮಾನಕ್ಕೆ ಬರಬಹುದು. ಹೇಗೋ ದೇವರಾತ್ಮನು ಈ ಪುಸ್ತಕವನ್ನು ನಮಗೋಸ್ಕರ ಬರೆಸಿಟ್ಟಿರುವಾಗ ಇದು ಖಂಡಿತವಾಗಿಯೂ ನಮ್ಮೆಲ್ಲರ ಆತ್ಮೀಕ ಜೀವಿತಕ್ಕೆ ಅಗತ್ಯವಾಗಿರುತ್ತದೆ ಎಂದು ನಾನು ನಂಬುತ್ತೇನೆ. ನೀವು ಹೊಂದಿದ ಅಮೂಲ್ಯವಾದ ದೇವರ ವಾಕ್ಯದ ಗೂಢಾರ್ಥಗಳನ್ನು ನೆನಪಿಸಿಕೊಂಡು ಈ ಕಾರ್ಯಕ್ರಮದಲ್ಲಿ ನಾವು ನೀಡುವ ದೂರವಾಣಿ ಸಂಖ್ಯೆಗೆ ಮಿಸ್ ಕಾಲ್ ಕೊಡುವುದನ್ನು ಮರೆಯಬೇಡಿರಿ. ಬನ್ನಿರಿ, ಇಂದಿನ ಧ್ಯಾನಕ್ಕೆ ನಾವು ಹೋಗೋಣ. ಕೃಪೆಯಲ್ಲಿ ಐಶ್ವರ್ಯವಂತನು, ಬಲ, ಜ್ಞಾನ, ಸಾಮರ್ಥ್ಯ, ಮಾನ, ಪ್ರಭಾವ, ಸ್ತುತಿ, ಸ್ತೋತ್ರಗಳನ್ನು ಹೊಂದುವುದಕ್ಕೆ ಯೋಗ್ಯನಾದಂಥ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನೂ ವಂದಿಸಿ ಇಂದಿನ ವಾಕ್ಯ ಧ್ಯಾನಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಬನ್ನಿರಿ, ಇಂದು ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆಯ ಮೊದಲನೆಯ ಅಧ್ಯಾಯದ ಮೊದಲನೆಯ 2 ವಚನಗಳನ್ನು ಧ್ಯಾನ ಮಾಡಿಕೊಳ್ಳೋಣ. ಧ್ಯಾನ ಮಾಡಲಿರುವ ಪ್ರತಿಯೊಂದು ಹಂತದಲ್ಲಿಯೂ ದೇವರಾತ್ಮನ ಮಾರ್ಗದರ್ಶನವನ್ನು ಆಶ್ರಯಿಸುತ್ತಾ ಮುಂದೆ ಮುಂದೆ ಸಾಗೋಣ. ಈ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ಕ್ರಿಸ್ತನು ಪ್ರವಾದಿಗಳಿಗಿಂತಲೂ ಶ್ರೇಷ್ಠನು, ಕ್ರಿಸ್ತನು ದೇವದೂತರಿಗಿಂತಲೂ ಶ್ರೇಷ್ಠನು ಎಂಬುದಾಗಿರುತ್ತದೆ. ಕರ್ತನಲ್ಲಿ ಪ್ರಿಯರೇ, ಈ ಪತ್ರಿಕೆಯ ಮೊದಲನೆಯ ಭಾಗವು ತತ್ವ ಸಂಬಂಧವಾದದ್ದಾಗಿ ಯೇಸು ಕ್ರಿಸ್ತನು ಹಳೆ ಒಡಂಬಡಿಕೆಯ ಹಿಡಿತಕ್ಕಿಂತಲೂ ಉತ್ತಮನು ಎಂಬುದಾಗಿ ಮೊದಲಿನ 10 ಅಧ್ಯಾಯಗಳು ಪ್ರಕಟಪಡಿಸುತ್ತವೆ. ಎರಡನೆಯ ಹಾಗೂ ಕೊನೆಯ ಭಾಗವು ಪ್ರಾಯೋಗಿಕವಾದದ್ದಾಗಿದ್ದು ಅದು ಯೇಸು ಕ್ರಿಸ್ತನು ಉತ್ತಮ ಹಿತಗಳನ್ನು ಹಾಗೂ ಕಾರ್ಯಗಳನ್ನು ತರುತ್ತಾನೆ. ಇಲ್ಲಿ ನಾವು ನೋಡುವಂಥ ಒಂದು ವಿಷಯವೇನೆಂದರೆ, ಇಲ್ಲಿರುವಂಥ ಇದೇ ಮಾದರಿಯನ್ನು ಅಪೊಸ್ತಲನಾದ ಪೌಲನು ತನ್ನ ಇತರ ಪತ್ರಿಕೆಗಳಲ್ಲಿ ಅನುಸರಿಸುತ್ತಾನೆ. ಅಂದರೆ ಅವನು ಮೊದಲನೆಯ ಭಾಗವನ್ನು ತತ್ವ ಸಂಬಂಧವಾದದ್ದಾಗಿಯೂ ಎರಡನೆಯ ಭಾಗವನ್ನು ಪ್ರಾಯೋಗಿಕವಾದದ್ದಾಗಿಯೂ ಇಟ್ಟಿರುತ್ತಾನೆ. ನೋಡಿರಿ, ಪೌಲನೇ ಈ ಪತ್ರಿಕೆಯನ್ನು ಬರೆದಿರುವನು ಎಂಬುದಕ್ಕೆ ಅನೇಕ ಪುರಾವೆಗಳು ಇರುತ್ತವೆ ಎಂಬುದು ನನ್ನ ಅಭಿಪ್ರಾಯವಾಗಿದೆ. ಹೇಗೂ ಪ್ರಿಯರೇ, ಇಬ್ರಿಯರಿಗೆ ಬರೆದ ಪತ್ರಿಕೆಯ ಕರ್ತೃತ್ವದ ಬಗ್ಗೆ ಸ್ವಮತಾಭಿಮಾನವುಳ್ಳವನಾಗಿರಲು ಸಾಧ್ಯವಾಗದಿದ್ದರೂ ದೇವರಾತ್ಮನು ನಮಗೆ ನೀಡಿರುವ ದೇವರ ವಾಕ್ಯದೊಂದಿಗೆ ನಾವು ವ್ಯವಹರಿಸುತ್ತಿರುವೆವೆಂಬುದನ್ನು ತತ್ವಾತ್ಮಕವಾಗಿ ನಾನು ಹೇಳಬಲ್ಲೆನು. ಪವಿತ್ರಾತ್ಮನೇ ನಿರ್ವಿವಾದವಾಗಿಯೂ ಈ ಪತ್ರಿಕೆಯ ಗ್ರಂಥಕರ್ತನಾಗಿರುವುದರಿಂದ ಮಾನವ ಬರಹಗಾರನಾಗಲಿ ಅಥವಾ ಬರೆದ ಕಾಲವಾಗಲಿ ಎರಡನೇದವುಗಳಾಗುತ್ತವೆ. ಇಬ್ರಿಯರಿಗೆ ಬರೆದ ಪತ್ರಿಕೆಯು ದೇವರ ವಾಕ್ಯದಲ್ಲಿ ನಮಗೆ ಸಿಕ್ಕುವ ಅತಿ ಶ್ರೇಷ್ಠವಾದ ಪತ್ರಿಕೆಗಳಲ್ಲಿ ಒಂದಾಗಿರುತ್ತದೆ. ಇಂಥ ಒಂದು ಶ್ರೇಷ್ಠವಾದ ಪತ್ರಿಕೆಯೊಂದಿಗೆ ವ್ಯವಹರಿಸಲು ನಾನು ಯೋಗ್ಯನಲ್ಲ. ಆದ ಕಾರಣ ನಾನು ಈ ಪತ್ರಿಕೆಯನ್ನು ವಿವರಿಸಲು ಪೀಠಿಕಾ ಭಾಗದಲ್ಲಿ 4 ಮಂದಿ ವಿವರಣಕಾರರ ಸಹಾಯವನ್ನು ಪಡೆದುಕೊಂಡೆನು. 4 ವಿಭಿನ್ನ ದೃಷ್ಟಿಕೋನಗಳಿಂದ ಒಬ್ಬೊಬ್ಬರು ಯೇಸು ಕ್ರಿಸ್ತನ ವ್ಯಕ್ತಿತ್ವವನ್ನು ಒತ್ತಿ ಹೇಳುತ್ತಾ ಆ ಒಂದೇ ಗುರಿಗೆ ಬಂದಿರುವರು. ಆದುದರಿಂದ ಯೋಹಾನನು ಬರೆದ ಸುವಾರ್ತೆ 16ನೇ ಅಧ್ಯಾಯ 14ನೇ ವಚನದಲ್ಲಿ ಆತನು, ಅಂದರೆ ಸತ್ಯದ ಆತ್ಮನು ನನ್ನದರೊಳಗಿಂದ ತೆಗೆದುಕೊಂಡು ನಿಮಗೆ ತಿಳಿಸುತ್ತಾ ನನ್ನನ್ನೇ ಮಹಿಮೆಪಡಿಸುವನು ಎಂಬ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ಹೇಳಿದಂತೆ ಪವಿತ್ರಾತ್ಮನು ತಾನೇ ಯೇಸು ಕ್ರಿಸ್ತನ ವಿಷಯಗಳನ್ನು ನಮಗೆ ಪ್ರಕಟಪಡಿಸಲಿ ಎಂದು ಆತನ ವಾಗ್ದಾನವನ್ನು ನಾವು ಹಕ್ಕಿನಿಂದ ಕೇಳಿಕೊಳ್ಳೋಣ. ಕರ್ತನಲ್ಲಿ ಪ್ರಿಯ ದೇವಜನರೇ, ಇಬ್ರಿಯರಿಗೆ ಬರೆದ ಪತ್ರಿಕೆಯ ಬೋಧನೆಗಳು ಎಲ್ಲ ಕಾಲದಲ್ಲಿಯೂ ಪ್ರತಿಯೊಂದು ಕುಲದವರಿಗೂ ಸಂಬಂಧಿಸುವಂಥವುಗಳಾಗಿರುವಾಗಲೂ ಅವು ಇಬ್ರಿಯ ವಿಶ್ವಾಸಿಗಳಿಗಾಗಿ ಬರೆದಿರುವಂಥವುಗಳಾಗಿವೆ. ಇಂದು ಅವು ನನಗೂ ನಮ್ಮೆಲ್ಲರಿಗೂ ಬಹು ಅರ್ಥಗರ್ಭಿತವುಳ್ಳವುಗಳಾಗಿವೆ. ಬನ್ನಿರಿ, ನಮ್ಮ ಧ್ಯಾನವನ್ನು ಮುಂದುವರಿಸಿ ಇಬ್ರಿಯರಿಗೆ ಬರೆದ ಪತ್ರಿಕೆ ಮೊದಲನೇ ಅಧ್ಯಾಯ
ಮೊದಲನೆಯ ವಚನವನ್ನು ಓದಿಕೊಳ್ಳೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಪುರಾತನ ಕಾಲದಲ್ಲಿ ನಮ್ಮ ಪಿತೃಗಳ ಸಂಗಡ ಪ್ರವಾದಿಗಳ ಬಾಯಿಂದ ಭಾಗವಾಗಿಯೂ ವಿಧ ವಿಧವಾಗಿಯೂ ಮಾತಾಡಿದ ದೇವರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಾವು ಆಂಗ್ಲ ಭಾಷೆಯಲ್ಲಿ ನೋಡುವುದಾದರೆ ಈ ವಾಕ್ಯವು ಮತ್ತು ಈ ಪತ್ರಿಕೆಯು ದೇವರು ಎಂಬ ಪದದೊಂದಿಗೆ ಆರಂಭಗೊಳ್ಳುತ್ತದೆ. ಈ ಪುಸ್ತಕವು ಕೆಲವು ಆಧಾರ ವಚನಗಳ ಮೇಲೆ ನೆಲೆಸಿರುತ್ತದೆ. ನೋಡಿರಿ, ಆದಿಕಾಂಡದ ಪುಸ್ತಕದಂತೆ ಈ ಇಬ್ರಿಯರ ಪುಸ್ತಕದಲ್ಲಿಯೂ ದೇವರ ಅಸ್ತಿತ್ವವನ್ನು ರುಜುವಾತುಪಡಿಸಲು ಯಾವ ಪ್ರಯತ್ನವನ್ನೂ ಮಾಡಲ್ಪಟ್ಟಿರುವುದಿಲ್ಲ. ಎರಡೂ ಪುಸ್ತಕಗಳು ದೇವರು ಇದ್ದಾನೆ ಎಂಬುದನ್ನು ಒಪ್ಪಿಕೊಳ್ಳುತ್ತವೆ. ವಿಶೇಷವೇನೆಂದರೆ ಇಡೀ ಸತ್ಯವೇದವೇ ದೇವರ ಅಸ್ತಿತ್ವವನ್ನು ರುಜುವಾತುಪಡಿಸುವ ಪ್ರಯತ್ನವನ್ನು ಮಾಡುವುದಿಲ್ಲ. ಇಂದು ಅನೇಕ ಸೆಮಿನರಿಗಳು ದೇವರ ಇರುವಿಕೆಯನ್ನು ರುಜುವಾತುಪಡಿಸಲು ತತ್ವಶಾಸ್ತ್ರ ಸಂಬಂಧಿತ ವ್ಯವಸ್ಥೆಯ ಕ್ರಮವನ್ನು ಕಟ್ಟಲು ಪ್ರಯತ್ನಿಸುತ್ತಿರುವವು. ಆದರೆ ಬೆಟ್ಟ ಗುಡ್ಡಗಳನ್ನು, ಗಿಡಮರಗಳನ್ನು, ಸಮುದ್ರ ಅದರ ತೀರವನ್ನು ನೋಡಿ ಒಬ್ಬ ಸೃಷ್ಟಿಕರ್ತನು ಇದ್ದಾನೆ ಎಂಬುದಾಗಿ ಹೇಳಲು ನಮ್ಮಿಂದ ಸಾಧ್ಯವಾಗದೇ ಹೋಗುವುದಾದರೆ ಅಲ್ಲಿ ಏನೋ ತಪ್ಪು ಇರುತ್ತದೆಂದು ನಮ್ಮಷ್ಟಕ್ಕೆ ನಾವೇ ತಿಳಿದುಕೊಳ್ಳಬೇಕು. ಕೀರ್ತನೆಗಳ ಪುಸ್ತಕ 19ನೇ ಅಧ್ಯಾಯ 1ನೇ ವಚನವು ಆಕಾಶವು ದೇವರ ಪ್ರಭಾವವನ್ನು ಪ್ರಚುರಪಡಿಸುತ್ತದೆ, ಗಗನವು ಆತನ ಕೈಕೆಲಸವನ್ನು ತಿಳಿಸುತ್ತದೆ ಎಂಬುದಾಗಿ ಹೇಳುತ್ತದೆ. ಸೃಷ್ಟಿಸಲ್ಪಟ್ಟ ಈ ಜಗತ್ತು ಒಬ್ಬ ಸೃಷ್ಟಿಕರ್ತನ ಕುರಿತು ಏನನ್ನೂ ಹೇಳುತ್ತಿಲ್ಲ ಎಂಬುದಾಗಿ ಹೇಳುವುದಾದರೆ ನಮ್ಮ ಗ್ರಹಿಕೆ, ಆಲೋಚನೆಯಲ್ಲಿ ಏನೋ ತಪ್ಪಿದೆ ಎಂದು ನಾವು ತಿಳಿದುಕೊಳ್ಳಬೇಕು. ಇನ್ನು ಎರಡನೇದಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 1ನೇ ವಚನದಲ್ಲಿ ದೇವರು ಮಾತಾಡಿದ್ದಾನೆ ಎಂದು ನಾವು ಭಾವಿಸುತ್ತೇವೆ. ದೇವರು ಬುದ್ಧಿವಂತ ವ್ಯಕ್ತಿತ್ವ ಮತ್ತು ಆತನು ಮಾನವನಿಗೆ ಸ್ವಲ್ಪ ಪ್ರಮಾಣ ಬುದ್ಧಿಯನ್ನು ಕೊಟ್ಟಿರುವನು ಎಂದು ಸ್ಪಷ್ಟವಾಗಿ ಗ್ರಹಿಸಿಕೊಂಡು ಆತನಿಂದ ಪ್ರಕಟಣೆಯನ್ನು ಹೊಂದುವುದಕ್ಕಾಗಿ ಕಾದುಕೊಂಡಿರುವುದು ಸೂಕ್ತವಾದ ಸಲಹೆಯಾಗಿರುವುದು. ಸೃಷ್ಟಿಕರ್ತನು ಅದು ಹೇಗೋ ಒಂದು ಸಂದೇಶವನ್ನು ನಮಗೆ ತಲುಪಿಸುವನು ಎಂಬುದು ಸಾಮರ್ಥ್ಯಯುಕ್ತವಾದವಾಗಿರುವುದು. ಆದರೆ ನನ್ನ ಪ್ರಿಯರೇ, ಆತನು ನಮ್ಮೊಂದಿಗೆ ಸಂಪರ್ಕಿಸಿದ್ದಾನೆ. ನಮ್ಮ ಬಳಿಯಲ್ಲಿರುವ ಸತ್ಯವೇದವು ದೈವ ಪ್ರೇರಿತವಾದದ್ದಾಗಿರುವುದು. ಆತನು ಉಲ್ಲೇಖಿಸುವ ಪ್ರಕಟಣೆಯು ಇಂದು ನಮ್ಮ ಬಳಿಯಲ್ಲಿರುವ ಹಳೆಯ ಒಡಂಬಡಿಕೆಯಾಗಿದೆ. ಪ್ರಿಯ ದೇವಜನರೇ, ಮುಂದುವರೆದು ನಾವು ನೋಡುವಾಗ ಈ ಪತ್ರಿಕೆಯು ಘನವಾದ ಗ್ರೀಕ್ ಭಾಷೆಯಿಂದ ಬರೆಯಲ್ಪಟ್ಟಿರುವುದರಿಂದ ಇದು ಪೌಲನಿಂದ ಬರೆಯಲ್ಪಟ್ಟದ್ದಲ್ಲ ಎಂಬುದಾಗಿ ಕೆಲವರು ಅಂದುಕೊಳ್ಳುತ್ತಾರೆ. ಇದು ಗ್ರೀಕ್ ಭಾಷೆಯಲ್ಲಿ ಪಾಂಡಿತ್ಯವನ್ನು ಹೊಂದಿದ್ದ ಒಬ್ಬ ವ್ಯಕ್ತಿಯಿಂದ ಬರೆಯಲ್ಪಟ್ಟಿತ್ತು. ಅದರಲ್ಲಿ ಮೃದುತ್ವವೂ ಸೌಂದರ್ಯವೂ ಇರುತ್ತದೆ ಮತ್ತು ಆಂಗ್ಲ ಭಾಷಾಂತರದಲ್ಲಿ ನಮಗೆ ಅದು ದೊರಕುವುದಿಲ್ಲ. ಈ ಪುಸ್ತಕದ ಆರಂಭದಲ್ಲಿಯೇ 2 ಪದಗಳ ಮೇಲಿರುವ ಆಟವೂ ಇರುತ್ತದೆ. ಆ 2 ಪದಗಳು ಯಾವುವೆಂದರೆ ಪುರಾತನ ಕಾಲದಲ್ಲಿ ಮತ್ತು ಭಾಗವಾಗಿಯೂ ವಿಧ ವಿಧವಾಗಿಯೂ ಎಂಬುದಾಗಿ. ಪುರಾತನ ಕಾಲದಲ್ಲಿ ಎಂಬ ಪದಕ್ಕೆ ಗ್ರೀಕ್ ಭಾಷೆಯಲ್ಲಿ ಪೋಲುಮೆರಸ್ ಎಂಬ ಪದವಿರುತ್ತದೆ ಮತ್ತು ಭಾಗವಾಗಿಯೂ ವಿಧ ವಿಧವಾಗಿಯೂ ಎಂಬ ಪದಕ್ಕೆ ಗ್ರೀಕ್ ಭಾಷೆಯಲ್ಲಿ ಪೋಲುಟ್ರೋಟಸ್ ಎಂಬ ಪದವಿರುತ್ತದೆ. ಪುರಾತನ ಕಾಲ ಎಂಬುದಾಗಿ ಹೇಳುವಾಗ ಅದು ನಾವು ತಿಳಿದುಕೊಂಡಿರುವ ಹಾಗಿರುವುದಿಲ್ಲ. ಅಲ್ಲಿರುವ ಪ್ರಾಧಾನ್ಯತೆ ಏನೆಂದರೆ ದೇವರು ಮೋಶೆಯೊಂದಿಗೆ ಮಾತಾಡಿದನು, ಆದರೆ ಅದಕ್ಕಿಂತ ಮೊದಲು ಆತನು ಅಬ್ರಹಾಮನೊಂದಿಗೆ ಮಾತಾಡಿದನು. ನೋಡಿರಿ, ದೇವರು ಅಬ್ರಹಾಮನೊಂದಿಗೆ ಕನಸುಗಳ ಮೂಲಕವೂ ದೇವದೂತನನ್ನು ಕಳುಹಿಸುವುದರ ಮೂಲಕವೂ ಸ್ಪಷ್ಟವಾಗಿ ಮಾತಾಡಿದನು. ಆದರೆ ದೇವರು ಅಬ್ರಹಾಮನೊಂದಿಗೆ ಮಾತಾಡಿದಾಗ ಆತನು ಮೋಶೆಯೊಂದಿಗೆ ಏನು ಮಾತಾಡಬೇಕೆಂದಿದ್ದನೋ ಅದನ್ನು ಮಾತಾಡಲಿಲ್ಲ. ಹಾಗೆಯೇ ಆತನು ಅಬ್ರಹಾಮನೊಂದಿಗೆ ಮಾತಾಡುವಾಗ ಧರ್ಮಶಾಸ್ತ್ರದ ಕುರಿತಾಗಲಿ ದಶಾಜ್ಞೆಗಳ ಕುರಿತಾಗಲಿ ಮಾತಾಡಲಿಲ್ಲ. ಹೇಗೂ ಧರ್ಮಶಾಸ್ತ್ರವೂ ದಶಾಜ್ಞೆಗಳು ಮೋಶೆಗೆ ಕೊಡಲ್ಪಟ್ಟವು. ಮುಂದೊಂದು ದಿನ ದೇವರು ದಾವೀದನೊಂದಿಗೆ ಮಾತಾಡಿ ಅವನ ವಂಶಾವಳಿಯಲ್ಲಿ ಒಬ್ಬ ಅರಸನು ಬರಲಿರುವನು ಮತ್ತು ಆ ಅರಸನು ರಕ್ಷಕನಾಗಿರುವನು ಎಂದು ಹೇಳಿದನು. ವಾಸ್ತವಿಕವಾಗಿ ನೋಡುವುದಾದರೆ ಇಸ್ರಾಯೇಲರು ಭೂಲೋಕದ ಅರಸನನ್ನು ಹೊಂದಿಕೊಳ್ಳಬಾರದೆಂಬುದಾಗಿ ದೇವರು ಮೋಶೆಗೆ ಕಟ್ಟಳೆಯನ್ನು ನೀಡಿದ್ದನು. ಯಾಕೆಂದರೆ ದೇವರೇ ಅವರ ಅರಸನಾಗಿದ್ದನು. ಆದರೆ ಹೇಗೂ ದೇವರು ಮಾನವನ ಹೃದಯವನ್ನು ಅರಿತಿದ್ದನು ಮತ್ತು ಸ್ವಲ್ಪ ಸಮಯದಲ್ಲಿಯೇ ಅವರು ತಮ್ಮ ಸುತ್ತಲಿನ ದೇಶದವರಂತೆ ಮಾನವ ಅರಸನನ್ನು ಕೇಳಿಕೊಳ್ಳುತ್ತಾರೆ ಎಂದು ಸಹ ತಿಳಿದಿದ್ದನು. ಇಂಥ ಸಮಯಗಳಲ್ಲಿ ದೇವರು
ಅವರ ಮಧ್ಯದಲ್ಲಿ ಕಾರ್ಯ ಮಾಡಿದ್ದು ಬಹು ಅದ್ಭುತಕರವಾಗಿತ್ತು. ಆತನು ಅವರ ಆತ್ಮಗಳಿಗೆ ದುರ್ಬಲತೆಯನ್ನು ಕಳುಹಿಸಿದ್ದಾಗ್ಯೂ ಅವರ ಬಿನ್ನಹವನ್ನು ಸಮ್ಮತಿಸಿದನು. ನೋಡಿರಿ, ದೇವರು ಈ ರೀತಿಯಾದ ಕಾರ್ಯವಿಧಾನವನ್ನು ಉಪಯೋಗಿಸಿಕೊಂಡು ರಕ್ಷಕನೂ ಮೆಸ್ಸಿಯನೂ ಆದ ಯೇಸು ಕ್ರಿಸ್ತನನ್ನು ಈ ಲೋಕದೊಳಗೆ ತಂದನು. ಈ ಅಧ್ಯಾಯದ ಮೊದಲನೆಯ ವಚನವು ನಮಗೆ ಹೇಳುತ್ತಿರುವುದೇನೆಂದರೆ, ದೇವರು ಅಬ್ರಹಾಮನೊಂದಿಗೆ ಮಾತಾಡಿದಾಗ ತನ್ನ ಎಲ್ಲ ಸತ್ಯವನ್ನು ಅವನಿಗೆ ಹೇಳದೆ ವರ್ಷಗಳು ಗತಿಸಿದಂತೆ ವಿವಿಧ ಜನರೊಂದಿಗೆ ವ್ಯವಹರಿಸುತ್ತಾ ಅದಕ್ಕೆ ಸೇರಿಸುತ್ತಾ ಬಂದನು. ಮತ್ತು ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನು ಕಳುಹಿಸಿದನು. ಇನ್ನು ನಾವು ಮುಂದುವರೆದು ಎರಡನೇ ಪದವಾಗಿರುವ ಭಾಗವಾಗಿಯೂ ವಿಧವಾಗಿಯೂ ಎಂಬುದನ್ನು ನೋಡುವಾಗ, ದೇವರು ಸಂಪರ್ಕಿಸಲು ವಿವಿಧ ಮಾರ್ಗಗಳನ್ನು ಉಪಯೋಗಿಸಿದನು ಎಂಬುದಾಗಿ ತಿಳಿದು ಬರುತ್ತದೆ. ಆತನು ಅಬ್ರಹಾಮನೊಂದಿಗೆ ಕನಸಿನಲ್ಲಿ ಮಾತಾಡಿದನು, ಆದರೆ ಮೋಶೆಗೆ ಧರ್ಮಶಾಸ್ತ್ರವನ್ನು ಕೊಟ್ಟನು. ಸ್ವಲ್ಪ ಸಮಯದ ನಂತರ ಯೆಹೋಶುವನಿಗೆ ಕೆಲವು ನಿಶ್ಚಿತ ವಾಗ್ದಾನಗಳನ್ನು ಮಾಡಿದನು. ಹೌದು, ದೇವರು ಕನಸಿನ ಮೂಲಕ ಮತ್ತು ಧರ್ಮಶಾಸ್ತ್ರದ ಮೂಲಕ ಮಾತಾಡಿದನು. ಆತನು ಬಹು ದೀರ್ಘಕಾಲದವರೆಗೆ ಸುಮಾರು ವಿವಿಧ ಮಾರ್ಗಗಳನ್ನು ಉಪಯೋಗಿಸಿದನು ಮತ್ತು 45 ಬರಹಗಾರರನ್ನು ಉಪಯೋಗಿಸಿ ತನ್ನ ವಾಕ್ಯವನ್ನು ಸುಮಾರು 1500 ವರ್ಷಗಳವರೆಗೆ ನಿವೇದಿಸಿದನು. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನೀವು ಎಂದಾದರೂ ಸತ್ಯವೇದದಲ್ಲಿನ ಮತ್ತು ಅದರ ಬರಹಗಾರರ ಅಧಿಕತ್ವವು ಸತ್ಯವೇದವನ್ನು ಗಮನಾರ್ಹವಾದಂಥ ಪುಸ್ತಕವನ್ನಾಗಿ ಮಾಡಿದೆ ಎಂದು ಸ್ವಲ್ಪ ಸಮಯ ತೆಗೆದುಕೊಂಡು ಆಲೋಚಿಸಿರುವಿರೋ? ನಮ್ಮೆಲ್ಲರಿಗೂ ತಿಳಿದಿರುವಂತೆ ಶೇಕ್ಸ್ಪಿಯರ್ನ ಬರಹಗಳು ಹೆಸರುವಾಸಿಯಾದವುಗಳಾಗಿವೆ. ಹೀಗಿರುವಾಗಲೂ ಆ ಎಲ್ಲ ಬರಹಗಳಿಗೆ ಶೇಕ್ಸ್ಪಿಯರನೇ ಒಬ್ಬನೇ ಗ್ರಂಥಕರ್ತನಾಗಿದ್ದಾನೆ. ಆದರೆ ಮತ್ತೊಂದು ಕಡೆಯಲ್ಲಿ ದೇವರು ಅನೇಕ ಬರಹಗಾರರನ್ನು ತನ್ನ ಜೀವವುಳ್ಳ ವಾಕ್ಯವಾಗಿರುವ ಸತ್ಯವೇದವನ್ನು ಬರೆಯಲು ಉಪಯೋಗಿಸಿರುವನು. ಆತನು ಉಪಯೋಗಿಸಿದಂಥ ಜನರು ವಿಭಿನ್ನ ಹಿನ್ನೆಲೆಯವರಾಗಿದ್ದು ವಿಭಿನ್ನ ಸಾಮರ್ಥ್ಯ ಹೊಂದಿದವರಾಗಿದ್ದರು. ನೋಡಿರಿ, ಪೇತ್ರನು ಗ್ರೀಕ್ ಭಾಷೆಯಲ್ಲಿ ಪರಿಣಿತಿಯನ್ನು ಹೊಂದಿರಲಿಲ್ಲ. ಪೌಲನು ಗಲಾತ್ಯದವರಿಗೂ ಕೊರಿಂಥದವರಿಗೂ ಬರೆಯುವಾಗ ಅವರದೇ ಆದ ಸರ್ವಸಾಮಾನ್ಯ ಭಾಷೆಯನ್ನು ಉಪಯೋಗಿಸಿದನು. ಆದರೆ ಅದೇ ಪೌಲನು ಇಬ್ರಿಯರಿಗೆ ಬರೆಯುವಾಗ ಬಹು ಸುಂದರವಾಗಿ ಕಲಾತ್ಮಕವಾದ ರೀತಿಯಲ್ಲಿ ಬರೆದಿರುತ್ತಾನೆ. ಕರ್ತನಲ್ಲಿ ಪ್ರಿಯ ದೇವಜನರೇ, ಈ ಪತ್ರಿಕೆಯು ಪುರಾತನ ಕಾಲದಲ್ಲಿ ಮಾತಾಡಿದ ದೇವರು ಎಂಬುದಾಗಿ ಆರಂಭವಾಗುತ್ತದೆ. ಆದರೆ ಆ ಪುರಾತನ ಕಾಲದಲ್ಲಿ ದೇವರು ಇದ್ದನು ಮತ್ತು ಇರುವಾತನಾದ ದೇವರು ಮಾತಾಡಿದನು. ಇಂಥ ದೇವರ ಬಳಿಯಲ್ಲಿ ಯಾರಾದರೂ ಬರಲು ಬಯಸುವುದಾದರೆ ಅವರು ಮೊದಲು ಈ ದೇವರು ಇರುವಾತನು ಜೀವಿಸುವಾತನು ಎಂಬುದಾಗಿ ನಂಬಬೇಕು. ನಾವು ಮುಂದುವರೆದು ನಮ್ಮ ಪಿತೃಗಳ ಸಂಗಡ ಮಾತಾಡಿದ ದೇವರು ಎಂಬುದಾಗಿ ನೋಡುವಾಗ, ಈ ಪಿತೃಗಳು ಯಾರಾಗಿದ್ದಾರೆ? ಅಬ್ರಹಾಂ, ಈಸಾಕ್, ಯಾಕೋಬ, ಮೋಶೆ, ದಾವೀದ, ಏಷಾಯ ಮುಂತಾದವರೇ ಈ ಪಿತೃಗಳಾಗಿದ್ದಾರೆ. ಆದರೆ ಇಲ್ಲಿರುವ ವಿಶೇಷತೆ ಏನೆಂದರೆ, ಅವರೆಲ್ಲರೂ ನಮಗೆ ನೇರವಾದ ಪಿತೃಗಳಾಗಿರುವುದಿಲ್ಲ. ಅವರು ಖಂಡಿತವಾಗಿಯೂ ಇಬ್ರಿಯರಿಗೆ ಪಿತೃಗಳಾಗಿರುತ್ತಾರೆ. ಆದ್ದರಿಂದ ಇದು ಸ್ಪಷ್ಟವಾಗಿಯೂ ಇಬ್ರಿಯರಿಗೆ ಬರೆದ ಪತ್ರಿಕೆಯಾಗಿರುವುದು. ಹೇಗೂ ನಮ್ಮ ದೇವರು ಇಸ್ರಾಯೇಲತರಿಗೆ ದೇವರಾಗಿದ್ದಾನೆ. ಅದಕ್ಕಾಗಿ ನಾವು ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರಿಯರೇ, ಈ ಮೊದಲನೆಯ ವಚನವನ್ನು ಮುಂದುವರೆದು ನೋಡುವಾಗ ನಮ್ಮ ಪಿತೃಗಳ ಸಂಗಡ ಪ್ರವಾದಿಗಳ ಬಾಯಿಂದ ಮಾತಾಡಿದ ಎಂಬುದಾಗಿ ನೋಡುತ್ತೇವೆ. ಹೌದು, ದೇವರು ಪ್ರವಾದಿಗಳಾದ ಅನೇಕರ ಮೂಲಕ ಮಾತನಾಡಿದನು. ಆದರೆ ಈಗ ದೇವರು ಅಂತಿಮವಾಗಿ, ಸಂಪೂರ್ಣವಾಗಿ, ಅನುರೂಪವಾಗಿ ಹಾಗೂ ನಿಶ್ಚಯವಾಗಿ ತನ್ನ ಮಗನಲ್ಲಿ ಮಾತಾಡಿರುವುದನ್ನು ನಾವು ನೋಡುತ್ತೇವೆ. ನಮ್ಮ ಧ್ಯಾನವನ್ನು ಮುಂದುವರೆಸಿ ಇಬ್ರಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 2ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಈ ಅಂತ್ಯ ದಿನಗಳಲ್ಲಿ ನಮ್ಮ ಸಂಗಡ ಮಗನ ಮುಖಾಂತರ ಮಾತಾಡಿದ್ದಾನೆ. ಈತನನ್ನು ಎಲ್ಲಕ್ಕೂ ಬಾಧ್ಯನನ್ನಾಗಿ ನೇಮಿಸಿದನು. ಈತನ ಮೂಲಕವೇ ಜಗತ್ತನ್ನು ಉಂಟು ಮಾಡಿದನು ಎಂಬುದಾಗಿ. ಪ್ರಿಯ ದೇವಜನರೇ, ಈ ವಾಕ್ಯ ಭಾಗದಲ್ಲಿ ನಾವು ನೋಡುವುದೇನೆಂದರೆ, ದೇವರು ಅಂತಿಮವಾಗಿ ತನ್ನ ಮಗನ ಮುಖಾಂತರ ಮಾತನಾಡಿದನು. ಹೌದು, ಅಕ್ಷರಶಃ ತನ್ನ ಮಗನಲ್ಲಿ ನಮ್ಮೊಂದಿಗೆ ಮಾತಾಡಿದನು. ಅದನ್ನು ಮತ್ತೊಂದು ರೀತಿಯಲ್ಲಿ ಡಾಕ್ಟರ್ ವೆಸ್ಟ್ಕಾಟ್ ಎಂಬುವರು ಹೀಗೆ ಹೇಳುತ್ತಾರೆ: ಹೇಗೆಂದರೆ, ದೇವರು ತನ್ನ ಮಗನಾಗಿರುವನು ಎಂಬ ಗುಣಲಕ್ಷಣವನ್ನು ಹೊಂದಿರುವ ಆ ಒಬ್ಬನ ಮೂಲಕ ನಮ್ಮೊಂದಿಗೆ ಮಾತನಾಡಿದ್ದಾನೆ ಎಂಬುದಾಗಿ.
ಒಂದು ವೇಳೆ ಈಗ ದೇವರು ಪರಲೋಕದಿಂದ ಮಾತಾಡಿದ್ದರೆ ಆತನು ಪುನಃ ತಾನು ಈ ಹಿಂದೆ ಮಾತಾಡಿದ್ದನ್ನೇ ಮಾತಾಡುತ್ತಿದ್ದನು. ಯಾಕೆಂದರೆ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಲೋಕಕ್ಕೆ ದೇವರ ಅಂತಿಮವಾದ ಮಾತನ್ನು ಆತನ ಮಗನಾದ ಯೇಸುಕ್ರಿಸ್ತನಲ್ಲಿ ನಾವು ಹೊಂದಿದ್ದೇವೆ. ನಾವು ಮುಂದುವರೆದು ಈ ಅಂತ್ಯ ದಿನಗಳಲ್ಲಿ ನಮ್ಮ ಸಂಗಡ ಮಾತಾಡಿದ್ದಾನೆ ಎಂಬುದಾಗಿ ನೋಡುವಾಗ ಇಲ್ಲಿ ನಮ್ಮ ಎಂಬ ಪದವು ಬಹು ಪ್ರಾಮುಖ್ಯವಾದದ್ದಾಗಿದೆ. ಯಾಕೆಂದರೆ ಅದು ಹಳೆ ಒಡಂಬಡಿಕೆಯಲ್ಲಿ ಪ್ರವಾದಿಗಳ ಮೂಲಕ ಮಾತಾಡಿದ ಅದೇ ಇಬ್ರಿಯ ವಿಶ್ವಾಸಿಗಳನ್ನು ಉದ್ದೇಶಿಸಿ ಹೇಳುವಂಥದ್ದಾಗಿದೆ. ಮತ್ತಾಯನು ಬರೆದ ಸುವಾರ್ತೆ 17ನೇ ಅಧ್ಯಾಯ 5ನೇ ವಚನದಲ್ಲಿ, ಪರಲೋಕದಿಂದ ದೇವರು, ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ, ಈತನ ಮಾತನ್ನು ಕೇಳಿರಿ ಎಂಬುದಾಗಿ ಹೇಳಿದಂಥ ವಿಷಯವು ನಮಗೆ ಜ್ಞಾಪಕದಲ್ಲಿದೆಯಲ್ಲವೇ? ನೋಡಿರಿ, ತಂದೆಯಾದ ದೇವರು ತನ್ನ ಮಗನಾದ ಯೇಸುಕ್ರಿಸ್ತನಲ್ಲಿ ತನ್ನ ಅಂತಿಮ ಮಾತನ್ನು ಕೊಟ್ಟಿರುವುದರಿಂದ ಅದು ನನಗೂ ನಮ್ಮೆಲ್ಲರಿಗೂ ಅಂತಿಮವಾದ ಮಾತಾಗಿರುತ್ತದೆ. ಮಗನಾದ ಯೇಸುಕ್ರಿಸ್ತನೇ ಈಗ ನಮ್ಮ ಮುಂದಿರುವಾತನು. ಮಗನ ಮುಖಾಂತರ ಮಾತಾಡಿದ್ದಾನೆ ಎಂಬುದಾಗಿ ನೋಡುವಾಗ ಇದರ ಮೂಲಕ ನಾವು ತಿಳಿದುಕೊಳ್ಳುವುದೇನೆಂದರೆ, ಯೇಸುಕ್ರಿಸ್ತನಲ್ಲಿ ಪ್ರಕಟಣೆಯು ತುಂಬಿಕೊಂಡಿರುವುದರಿಂದ ಆತನು ಹಳೆಯ ಒಡಂಬಡಿಕೆಯ ಬರಹಗಾರರಿಗಿಂತಲೂ ಶ್ರೇಷ್ಠನಾಗಿದ್ದಾನೆ. ಆತನು ಹಳೆಯ ಒಡಂಬಡಿಕೆಯನ್ನೆಲ್ಲ ಪೂರೈಸುತ್ತಾನೆ ಮತ್ತು ಆತನು ತಾನೇ ಮನುಷ್ಯರಿಗೆ ದೇವರ ಅಂತಿಮ ಮಾತನ್ನು ನೀಡುತ್ತಾನೆ. ಯೇಸುಕ್ರಿಸ್ತನು ತಾನೇ ಸುಮಾರು 2000 ವರ್ಷಗಳ ಹಿಂದೆ, ಆದ್ದರಿಂದಲೇ ಪವಿತ್ರಾತ್ಮನು ನನ್ನದರೊಳಗಿಂದ ತೆಗೆದುಕೊಂಡು ನಿಮಗೆ ತಿಳಿಸುವನು ಎಂಬುದಾಗಿ ಹೇಳಿದಂತೆ, ದೇವರಾತ್ಮನು ಯೋಹಾನನನ್ನು, ಯಾಕೋಬನನ್ನು, ಲೂಕನನ್ನು, ಪೌಲ ಪೇತ್ರರನ್ನು ಹಾಗೂ ಹೊಸ ಒಡಂಬಡಿಕೆಯ ಇತರ ಬರಹಗಾರರನ್ನು ಉಪಯೋಗಿಸಿ ದೇವರ ಪೂರ್ತಿಯಾದ ಪ್ರಕಟಣೆಯನ್ನು ನಮಗೆ ನೀಡಿದ್ದಾನೆ. ದೇವರಿಗೆ ಸ್ತೋತ್ರವಾಗಲಿ. ಬನ್ನಿರಿ ಪ್ರಿಯರೇ, ನಾವು ಮುಂದುವರೆದು ಈತನನ್ನು ಎಲ್ಲಕ್ಕೂ ಬಾಧ್ಯನನ್ನಾಗಿ ನೇಮಿಸಿದನೆಂಬುದಾಗಿ ನೋಡುವಾಗ ನಮ್ಮ ಕರ್ತನಾದ ಯೇಸುಕ್ರಿಸ್ತನು ಎಲ್ಲವುಗಳಿಗೆ ಬಾಧ್ಯಸ್ಥನಾಗಿದ್ದಾನೆ. ಆದರೆ ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ, ಆತನ ಮೂಲಕವಾಗಿ ಸಮಸ್ತವೂ ಉಂಟಾಯಿತು, ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ ಎಂಬುದಾಗಿ. ಈಗ ಒಂದು ಪ್ರಶ್ನೆಯು ಉದ್ಭವಿಸುತ್ತದೆ. ಅದೇನೆಂದರೆ, ಸೃಷ್ಟಿಯು ಆತನದೇ, ಯಾಕೆಂದರೆ ಆತನೇ ಎಲ್ಲವನ್ನೂ ಸೃಷ್ಟಿಸಿದಾತನು. ಎಲ್ಲವೂ ಆತನ ಸ್ವತ್ತು ಆಗಿರುವಾಗ ಅದು ಹೇಗೆ ಎಲ್ಲವುಗಳಿಗೆ ಆತನು ಬಾಧ್ಯಸ್ಥನಾಗುತ್ತಾನೆ ಎಂಬುದಾಗಿ. ನೋಡಿರಿ, ಆತನು ಈ ಲೋಕಕ್ಕೆ ಬಂದು ಮನುಷ್ಯತ್ವವನ್ನು ತನ್ನ ಮೇಲೆ ತೆಗೆದುಕೊಂಡನು. ಮಾನವ ಕುಲದ ಪ್ರಥಮ ಮನುಷ್ಯನಿಗೆ ಈ ಸೃಷ್ಟಿಯ ಮೇಲೆ ಪ್ರಭುತ್ವವನ್ನು ಕೊಡಲಾಗಿತ್ತು. ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯ 26ನೇ ವಚನವನ್ನು ಗಮನಿಸುವಾಗ, ದೇವರು ಆದಾಮನನ್ನು ಕೇವಲ ಹೂವಿನ ಸಸ್ಯಗಳನ್ನು ನೆಡುವ ಹಾಗೂ ದೊಡ್ಡ ಗಿಡಗಳನ್ನು ಕತ್ತರಿಸಿ ಶುದ್ಧಿ ಮಾಡುವ ತೋಟಗಾರನಂತೆ ಮಾಡಿರುವುದಿಲ್ಲ ಎಂದು ನಮಗೆ ತಿಳಿದುಬರುತ್ತದೆ. ಹೌದು, ಆದಾಮನು ಇದನ್ನು ಮಾಡಲಿಲ್ಲ. ದೇವರು ಆದಾಮನಿಗೆ ಪ್ರಭುತ್ವವನ್ನು ನೀಡಿದ್ದನು. ಪ್ರಭುತ್ವ ಎಂಬುದಾಗಿ ಹೇಳುವಾಗ ಅದು ದೊರೆತನವನ್ನು ತೋರಿಸಿಕೊಡುತ್ತದೆ. ನೋಡಿರಿ, ಇಡೀ ಸೃಷ್ಟಿಯು ಅವನ ಕೈಕೆಳಗಿತ್ತು, ಅಂದರೆ ಅವನು ಈ ಭೂಮಿಯನ್ನು ನಿಯಂತ್ರಿಸುತ್ತಿದ್ದನು ಎಂದು ನಾನು ಭಾವಿಸುತ್ತೇನೆ. ಆದರೆ ಅವನು ಪಾಪ ಮಾಡಿದಾಗ ಆ ನಿಯಂತ್ರಣವನ್ನು ಕಳೆದುಕೊಂಡನು. ಆದರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಆದಾಮನು ಕಳೆದುಕೊಂಡದ್ದನ್ನು ಯೇಸುಕ್ರಿಸ್ತನು ಹಿಂದಕ್ಕೆ ಪಡೆದುಕೊಂಡನು. ಯೇಸುಕ್ರಿಸ್ತನು ಎಲ್ಲವುಗಳಿಗೆ ಬಾಧ್ಯಸ್ಥನಾಗುವನು ಮತ್ತು ನಾವು ದೇವರಿಗೆ ಬಾಧ್ಯರಾಗಿದ್ದೇವೆ ಎಂದು ಸತ್ಯವೇದವು ನಮಗೆ ತಿಳಿಸುತ್ತದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 16 ಹಾಗೂ 17ನೇ ವಚನಗಳನ್ನು ಓದುವಾಗ ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ನಾವು ದೇವರ ಮಕ್ಕಳಾಗಿದ್ದೇವೆಂಬುದಕ್ಕೆ ಪವಿತ್ರಾತ್ಮನೇ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಹೇಳುತ್ತಾನೆ. ಮಕ್ಕಳಾಗಿದ್ದರೆ ಬಾಧ್ಯರಾಗಿದ್ದೇವೆ, ದೇವರಿಗೆ ಬಾಧ್ಯರು, ಕ್ರಿಸ್ತನೊಂದಿಗೆ ಬಾಧ್ಯರು ಎಂಬುದಾಗಿ ನೋಡುತ್ತೇವೆ. ಪ್ರಿಯರೇ, ಯೇಸುಕ್ರಿಸ್ತನೊಂದಿಗೆ ಬಾಧ್ಯರು ಎಂಬುದಾಗಿ ಹೇಳುವಾಗ ಸರಿಸಮಾನವಾದ ಬಾಧ್ಯತೆಯನ್ನು ಹೊಂದಿರುವೆವು ಎಂಬುದು ಇದರ ಅರ್ಥವಾಗಿರುವುದಿಲ್ಲ. ಒಂದು ವೇಳೆ ಹಾಗೇನಾದರೂ ಸರಿಸಮಾನವಾದ ಬಾಧ್ಯತೆಯನ್ನು ನಾವು ಹೊಂದಿದ್ದರೆ ಈ ಸೃಷ್ಟಿಯನ್ನು ನಮ್ಮ ಮನಸ್ಸಿಗೆ ಬಂದಂತೆ ಮಾಡಿಬಿಡುತ್ತಿದ್ದೆವು. ಆದರೆ ಅದರ ಅರ್ಥವೇನೆಂದರೆ, ಕ್ರಿಸ್ತನು ಬಾಧ್ಯಸ್ಥನು ಅಥವಾ ಬಾಧ್ಯನು, ನಾವು ಕೇವಲ ಆತನೊಂದಿಗೆ ಜೊತೆ ಬಾಧ್ಯಸ್ಥರಾಗಿದ್ದೇವೆ ಎಂಬುದಾಗಿ. ಹೌದು, ನಾವು ಕ್ರಿಸ್ತನೊಂದಿಗೆ
ಜೊತೆ ಬಾಧ್ಯಸ್ಥರಾಗಿದ್ದೇವೆ ಮತ್ತು ಪರಲೋಕದಲ್ಲಿ ನಮಗೋಸ್ಕರ ನಿಷ್ಕಳಂಕವಾದ ಎಂದೂ ಬಾಡಿ ಹೋಗದ ಬಾಧ್ಯತೆಯು ಸಿದ್ಧವಾಗಿದೆ. ನಮಗೆ ತಿಳಿದ ಮಟ್ಟಿಗೆ ಹಳೆಯ ಒಡಂಬಡಿಕೆಯ ಯಾವ ಪ್ರವಾದಿಗೂ ಈ ರೀತಿಯಾದ ವಾಗ್ದಾನವು ಕೊಡಲ್ಪಟ್ಟಿರುವುದಿಲ್ಲ. ನೋಡಿರಿ, ಯೇಸು ಕ್ರಿಸ್ತನು ಪ್ರವಾದಿಗಳಿಗಿಂತಲೂ ಶ್ರೇಷ್ಠನು ಎಂಬುದನ್ನು ಈ ಪತ್ರಿಕೆಯ ಗ್ರಂಥಕರ್ತನು ನಮಗೆ ತೋರಿಸುತ್ತಿರುವನು. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಾವು ಮುಂದುವರೆದು ಈತನ ಮೂಲಕವೇ ಜಗತ್ತನ್ನು ಉಂಟು ಮಾಡಿದನು ಎಂಬುದನ್ನು ಗಮನಿಸುವಾಗ ಇದನ್ನು ಅನೇಕರು ಆದಿಯಲ್ಲಿ ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯ 1ನೇ ವಚನದಲ್ಲಿ ದೇವರು ಮಾಡಿದ ಸೃಷ್ಟಿ ಕಾರ್ಯ ಎಂಬುದಾಗಿ ನಂಬುತ್ತಾರೆ. ಆದರೆ ನಿಜವಾಗಿಯೂ ಈ ವಾಕ್ಯ ಭಾಗವು ಅದಕ್ಕೆ ಸಂಬಂಧಿಸುವುದೇ ಇಲ್ಲ. ಈ ವಾಕ್ಯ ಭಾಗದಲ್ಲಿ ನಾವು ನೋಡುವ ಜಗತ್ತನ್ನು ಎಂಬುದಕ್ಕೆ ಇರುವ ಗ್ರೀಕ್ ಪದವು ಏಐನ್ ಎಂಬುದಾಗಿರುತ್ತದೆ. ಅದರ ಅರ್ಥವು ಯುಗಗಳು ಎಂಬುದಾಗಿರುತ್ತದೆ. ಅಂದರೆ ಈತನ ಮೂಲಕವೇ ಯುಗಗಳನ್ನು ಉಂಟು ಮಾಡಿದನು ಎಂದಾಗುತ್ತದೆ. ಈ ವಿಷಯವು ಎಲ್ಲದಕ್ಕೂ ಸಂಕಲ್ಪವನ್ನು ಅಥವಾ ಉದ್ದೇಶವನ್ನು ಕೊಡುತ್ತದೆ. ಆತನು ಎಲ್ಲದಕ್ಕೂ ಸಂಕಲ್ಪವನ್ನು ಕೊಡುತ್ತಾ ಯುಗಗಳನ್ನು ಉಂಟು ಮಾಡಿದನು. ಆತನು ಕೇವಲ ಎಲ್ಲವನ್ನು ಸೃಷ್ಟಿ ಮಾಡುವುದಷ್ಟೇ ಅಲ್ಲ, ಅದನ್ನು ಒಂದು ಉದ್ದೇಶಕ್ಕಾಗಿ ಮಾಡಿದನು. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಸತ್ಯವೇದವು ಅರ್ಥಗರ್ಭಿತವಾಗಿದ್ದು ತಿಳುವಳಿಕೆಯನ್ನು ನೀಡುವಂಥದ್ದಾಗಿದೆ. ಹೌದು, ದೇವರು ತಾನು ಉಂಟು ಮಾಡಿದಂಥವುಗಳಿಗೆ ಒಂದು ಉದ್ದೇಶವನ್ನು ಇಟ್ಟುಕೊಂಡಿದ್ದನು ಮತ್ತು ಇಂದೂ ಸಹ ಆತನು ಮುಂದುವರಿಯುತ್ತಾ ಉಂಟು ಮಾಡುತ್ತಿರುವ ಸಂಗತಿಗಳಿಗೆ ಉದ್ದೇಶವನ್ನು ಇಟ್ಟುಕೊಂಡಿದ್ದಾನೆ. ಉದಾಹರಣೆಗೆ, ದೇವರು ಮನುಷ್ಯನನ್ನು ಉಂಟು ಮಾಡಿ ಏದೆನ್ ತೋಟದಲ್ಲಿ ಇರಿಸಿದನು. ಅಲ್ಲಿ ವಾಸ ಮಾಡುವುದಕ್ಕಾಗಿ ಒಂದು ನಿಬಂಧನೆಯನ್ನು ಹಾಕಿದನು. ಅದೇನೆಂದರೆ, ಮನುಷ್ಯನು ಒಂದು ನಿಶ್ಚಿತವಾದ ಮರದ ಹಣ್ಣನ್ನು ತಿನ್ನಬಾರದು ಎಂಬುದಾಗಿ. ಹಣ್ಣಿನಲ್ಲಿ ಯಾವ ತಪ್ಪು ಇರಲಿಲ್ಲ. ಅದು ಮನುಷ್ಯನ ವಿಧೇಯತೆಯನ್ನು ಪರೀಕ್ಷಿಸಲು ದೇವರ ವಿಧಾನವಾಗಿತ್ತು. ನೋಡಿರಿ, ಸಮಸ್ಯೆಯು ಮರದ ಮೇಲಿನ ಹಣ್ಣಾಗಿರಲಿಲ್ಲ. ಅದರ ಬದಲಾಗಿ ಭೂಮಿಯ ಮೇಲಿದ್ದ ಈ ಜೋಡಿಯಾಗಿತ್ತು. ಮನುಷ್ಯನು ಮೊತ್ತವಾಗಿಯೂ ಸಂಪೂರ್ಣವಾಗಿಯೂ ಆ ಸಮಯದಲ್ಲಿ ದೇವರ ಪರೀಕ್ಷೆಯಲ್ಲಿ ವಿಫಲನಾದನು. ಕರ್ತನಲ್ಲಿ ಪ್ರಿಯರೇ, ದೇವರು ಪ್ರತಿಯೊಂದಕ್ಕೂ ಕಾರ್ಯಕ್ರಮವನ್ನು, ಸಂಕಲ್ಪವನ್ನು ಹೊಂದಿರುತ್ತಾನೆ. ಮುಂದೆ ಕೆಲವು ಇನ್ನಿತರ ಕಾಲಮಾನಗಳಲ್ಲಿ ದೇವರು ಪುನಃ ಮನುಷ್ಯನನ್ನು ಪರೀಕ್ಷೆಗೆ ಒಳಪಡಿಸಿದನು. ಒಂದು ಕಾಲ ಬಂದಿತು. ಆಗ ದೇವರು ಮನುಷ್ಯನಿಗೆ ಮೋಶೆಯ ಮೂಲಕ ಧರ್ಮಶಾಸ್ತ್ರವನ್ನು ನೀಡಿದನು. ಅದು ಮತ್ತೆ ಮನುಷ್ಯನ ವಿಧೇಯತೆಯ ಪರೀಕ್ಷೆಯಾಗಿತ್ತು. ಇಂದು ನಾವು ಕೃಪಾಕಾಲದಲ್ಲಿ ಜೀವಿಸುತ್ತಾ ಇರುವೆವು. ನಾವು ಕೃಪೆಯಿಂದಲೇ ರಕ್ಷಿಸಲ್ಪಟ್ಟಿರುವೆವು. ಖಂಡಿತವಾಗಿಯೂ ಧರ್ಮಶಾಸ್ತ್ರವು ನಮ್ಮನ್ನು ರಕ್ಷಿಸಲು ಸಾಧ್ಯವಾಗುತ್ತಿರಲಿಲ್ಲ. ಮೊದಲನೇದಾಗಿ, ಧರ್ಮಶಾಸ್ತ್ರವು ನಮ್ಮ ಕಾಲದಲ್ಲಿ ಕೊಡಲ್ಪಟ್ಟಿರುವುದಿಲ್ಲ ಮತ್ತು ಎರಡನೇದಾಗಿ, ಅದನ್ನು ಪಾಲಿಸಲು ನಮ್ಮಿಂದ ಆಗುತ್ತಿರಲಿಲ್ಲ. ದೇವರು ಸ್ಥಾಪಿಸಿರುವ ನೀತಿಮಟ್ಟವನ್ನು ನಮ್ಮಿಂದ ಅಳತೆ ಮಾಡಲು ಆಗುವುದಿಲ್ಲ. ಪರಿಪೂರ್ಣತೆಯನ್ನು ಉತ್ಪಾದಿಸಲು ನಮ್ಮಿಂದ ಅಸಾಧ್ಯವಾಗುವುದರಿಂದ ಆತನು ನಮ್ಮ ಅತಿ ಉತ್ತಮ ಕಾರ್ಯಗಳಿಂದ ರಕ್ಷಿಸಲಾರನು. ಇಲ್ಲವಾದರೆ ನಮ್ಮ ಅನೀತಿ ಕಾರ್ಯಗಳಿಂದಲೂ ಆತನು ನಮ್ಮನ್ನು ರಕ್ಷಿಸಲಾರನು. ಯಾಕೆಂದರೆ ಆತನ ಮಟ್ಟವು ಅದಕ್ಕಿಂತಲೂ ಎಷ್ಟೋ ಉನ್ನತವಾಗಿದೆ. ಆದ್ದರಿಂದ ದೇವರು ಬೇರೊಂದು ಮಾರ್ಗವನ್ನು ಹೊಂದಿಕೊಳ್ಳಬೇಕಾಗಿತ್ತು. ಆದುದರಿಂದ ಇಂದು ನಾವು ಕೃಪೆಯಿಂದಲೇ ರಕ್ಷಿಸಲ್ಪಟ್ಟಿರುವೆವು. ಪ್ರಿಯರೇ, ಕರ್ತನಾದ ಯೇಸು ಕ್ರಿಸ್ತನೇ ಈ ಜಗತ್ತಿನ ಸೃಷ್ಟಿಕರ್ತನು ಮತ್ತು ಅದಕ್ಕೊಂದು ಉದ್ದೇಶವಿರುತ್ತದೆ. ಕೆಲವು ಜನರು ತಿಳಿದುಕೊಳ್ಳುವುದೇನೆಂದರೆ, ಇಂದು ಈ ಜಗತ್ತು ವಾಹನ ಚಾಲಕನನ್ನು ಕಳೆದುಕೊಂಡ ವಾಹನದಂತೆ ಹುಚ್ಚು ವೇಗದಲ್ಲಿ ಎಲ್ಲಿಗೋ ಹೋಗುತ್ತಾ ಇದೆ ಎಂಬುದಾಗಿ. ಆಸಕ್ತಿಕರವಾದ ವಿಷಯವೇನೆಂದರೆ, ವಾಹನವು ಚಾಲಕನನ್ನು ಕಳೆದುಕೊಂಡರೆ ಅಲ್ಲಿ ಅಪಘಾತವಿರುತ್ತದೆ. ಆದರೆ ಈ ಜಗತ್ತು ವಿಜ್ಞಾನಿಗಳು ಅರಿತಿರುವಂತೆ ಮಿಲಿಯಾಂತರ ವರ್ಷಗಳಿಂದಲೂ ಅತಿ ಉತ್ತಮವಾಗಿಯೇ ತನ್ನ ಕಾರ್ಯವನ್ನು ನಿರ್ವಹಿಸುತ್ತಾ ಬಂದಿದೆ. ಸೂರ್ಯನು ಸರಿಯಾದ ಸಮಯಕ್ಕೆ ಉದಯಿಸುತ್ತಾನೆ ಮತ್ತು ಮುಳುಗುತ್ತಾನೆ. ಚಂದ್ರನು ತನ್ನ ನಿರ್ದಿಷ್ಟವಾದಂಥ ಕಕ್ಷೆಯಲ್ಲಿಯೇ ಸುತ್ತುತ್ತಾ ಇರುತ್ತಾನೆ. ಈ ಚಂದ್ರನನ್ನು ತಲುಪಲು ಒಂದು ಅಂತರಿಕ್ಷಯಾನವನ್ನು ಕಳುಹಿಸುವುದಾದರೆ, ಅದನ್ನು ಸುಮ್ಮನೆ ಚಂದ್ರನೆಡೆಗೆ ಗುರಿಯಿಟ್ಟು ಹಾರಿಸುವುದಾದರೆ ಅದು ಸರಿಯಾಗಿ ಚಂದ್ರನಿರುವ ಸ್ಥಳವನ್ನು ತಲುಪುತ್ತದೆ. ತನ್ನ ಕಡೆಗೆ ಬರುತ್ತಿರುವ ಅಂತರಿಕ್ಷಯಾನವನ್ನು ನೋಡಿ ಚಂದ್ರನು ಮತ್ತೊಂದು ಕಡೆಗೆ ಓಡಿ ಹೋಗುವುದಿಲ್ಲ. ನೋಡಿರಿ, ದೇವರು ಸೃಷ್ಟಿಸಿರುವ ಮತ್ತು ನಾವು ಜೀವಿಸುತ್ತಿರುವ ಈ ಜಗತ್ತು ಹುಚ್ಚಾದ ಜಗತ್ತಾಗಿರುವುದಿಲ್ಲ. ಅದಕ್ಕೊಂದು ಉದ್ದೇಶವಿರುತ್ತದೆ
ಮತ್ತು ಕರ್ತನಾದ ಯೇಸು ಕ್ರಿಸ್ತನೇ ಅದಕ್ಕೆ ಉದ್ದೇಶವನ್ನು ಕೊಡುತ್ತಾನೆ. ಈ ಸಂದೇಶವನ್ನು ಆಲಿಸುತ್ತಿರುವಂಥ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರು ಒಂದು ಉದ್ದೇಶದಿಂದ ನಮ್ಮೆಲ್ಲರನ್ನು ಈ ಲೋಕದಲ್ಲಿ ಇರಿಸಿದ್ದಾನೆ. ಆತನ ಚಿತ್ತ ಹಾಗೂ ಆತನ ಉದ್ದೇಶವೇನೆಂದರೆ ನಾವು ಆತನ ಜೀವವುಳ್ಳ ವಾಕ್ಯಗಳಿಗೆ ವಿಧೇಯರಾಗಿ ಆತನನ್ನು ನಮ್ಮ ಸ್ವಂತ ರಕ್ಷಕನೆಂದು ನಮ್ಮ ಹೃದಯದಲ್ಲಿ ಅಂಗೀಕರಿಸಿಕೊಂಡು ಆತನ ಮಹಿಮೆಗೋಸ್ಕರ ಜೀವಿಸಬೇಕೆಂಬುದಾಗಿ. ಆದ್ದರಿಂದ ಪ್ರಿಯರೇ, ಕೃಪಾ ಸಮಯವಿರಲಾಗಿ ನಮ್ಮ ಜೀವಿತವನ್ನು ಯೇಸು ಕ್ರಿಸ್ತನಿಗೆ ಸಮರ್ಪಿಸಿಕೊಂಡು ಆತನ ಮಹಿಮೆಗೋಸ್ಕರ ಜೀವಿಸೋಣ. ದೇವರು ನಿಮ್ಮನ್ನು ಆಶೀರ್ವದಿಸಿ ನಡೆಸಲಿ. ಬನ್ನಿರಿ ಪ್ರಾರ್ಥನೆ ಮಾಡೋಣ. ಕೃಪಾಳು ದೇವರೇ, ನೀನು ಕೊಟ್ಟಂಥ ಅಮೂಲ್ಯವಾದ ವಾಕ್ಯಗಳಿಗಾಗಿ ನಿನಗೆ ಸ್ತೋತ್ರ. ನಮ್ಮ ಜೀವಿತದಲ್ಲಿ ನೀನು ನಮ್ಮ ಜೊತೆ ಮಾತನಾಡುವ ಆತನಾಗಿದ್ದಿ. ನಾವು ನಿನ್ನ ಸ್ವರವನ್ನು ಕೇಳಿ ನಿನಗೆ ವಿಧೇಯರಾಗಿ ಜೀವಿಸುವುದಕ್ಕೆ ನಿನ್ನ ಆತ್ಮನ ಸಹಾಯವನ್ನು ನಮಗೆ ದಿನಾಲೂ ಅನುಗ್ರಹಿಸಿಕೊಡು. ಆತ್ಮಭರಿತರಾಗಿ ಜೀವಿಸುವುದಕ್ಕೆ ಸಹಾಯ ಮಾಡು. ತಂದೆಯಾದ ದೇವರೇ, ಕಾರ್ಯಕ್ರಮವನ್ನು ವೀಕ್ಷಿಸಿ ನಿನ್ನ ವಾಕ್ಯವನ್ನು ಕೇಳಿದಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ನೀನು ಮಾತನಾಡಿ ಬಲಪಡಿಸಿ ನಿನಗೆ ಮೆಚ್ಚುಗೆಯಾದ ಜೀವಿತವನ್ನು ಅವರು ಜೀವಿಸುವುದಕ್ಕೆ ಸಹಾಯ ಮಾಡಬೇಕಾಗಿ ಬೇಡುತ್ತೇವೆ. ಯಾರ್ಯಾರು ನಿನ್ನಿಂದ ದೂರವಾಗಿದ್ದಾರೋ ಅವರನ್ನು ನಿನ್ನ ಬಳಿಗೆ ಎಳೆದು ತಾ ಸ್ವಾಮಿ. ಕಷ್ಟ ಸಮಸ್ಯೆಯಲ್ಲಿರುವವರಿಗೆ ಸಹಾಯ ಮಾಡಬೇಕಾಗಿ ಬೇಡುತ್ತೇವೆ. ರೋಗಿಗಳಾಗಿರುವನ್ನು ಕರುಣಿಸಿ ನೀನು ಮುಟ್ಟಿ ಪರಿಪೂರ್ಣವಾದ ಆರೋಗ್ಯವನ್ನು ಕೊಟ್ಟು ನಡೆಸು. ಎಲ್ಲರ ಜೀವಿತದಲ್ಲಿ ನಿನ್ನ ಚಿತ್ತ ನೆರವೇರಲ್ಪಡಲಿ. ನಿನಗೆ ಮಾತ್ರ ಮಹಿಮೆ ಆಗಲಿ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯರೇ, ದೇವರ ದಯೆಯಿಂದ ನಡೆಸಲ್ಪಡುತ್ತಿರುವ ಈ ಕಾರ್ಯಕ್ರಮದ ಅಭಿವೃದ್ಧಿಗೆ ನಿಮ್ಮ ಅನಿಸಿಕೆಗಳು ಬಹು ಪ್ರಾಮುಖ್ಯವಾಗಿವೆ. ಆದುದರಿಂದ ತಾವೆಲ್ಲರೂ ಮರೆಯದೆ ನಾವು ತಿಳಿಸುವ ದೂರವಾಣಿ ಸಂಖ್ಯೆಗೆ ಮಿಸ್ ಕಾಲ್ ಕೊಡುವುದರ ಮೂಲಕವಾಗಿ ಈ ಸೇವೆಯು ನಿರಂತರವಾಗಿ ಮುಂದುವರಿಯಲು ನಮ್ಮೊಂದಿಗೆ ಕೈಜೋಡಿಸಿರಿ ಎಂದು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇವೆ.